ವೀಕ್ಷಕರೇ ನಮಸ್ತೆ. ನಾವು ಈಗ ಹೀರೆಕಾಯಿ ಚಟ್ನಿ ಮಾಡೋಣ. ನಾನು 2 ಹೀರೆಕಾಯಿ, 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು 6ರಿಂದ 8 ಬೆಳ್ಳುಳ್ಳಿ ಹೆಸರು, ಮತ್ತು ಹಸಿಮೆಣಸಿನಕಾಯಿ ಒಂದು 4-5, ಸ್ವಲ್ಪ ಜೀರಿಗೆ, ಇಷ್ಟನ್ನು ತಗೊಂಡು ನಾವು ಇದು ಹೀರೆಕಾಯಿ ಮೇಲ್ಗಡೆಯಿಂದ ತುಂಬ ಹೊಟ್ಟು ತೆಗಿಬಾರ್ದು. ಲೈಟಾಗಿ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಈ ಥರ ಮಾಡಿಕೊಂಡು ಹೊಟ್ಟು ತೆಗೆದ್ಬಿಟ್ಟು, ಜಾಸ್ತಿ ತೆಗಿಬೇಡ್ರಿ, ಸ್ವಲ್ಪ ತೆಗೆದ್ರೆ ಎಲ್ಲ ಅದರಲ್ಲಿ ಇರೋ ವಿಟಮಿನ್ಸ್ ಎಲ್ಲ ಹೊಟ್ಟೋಗುತ್ತೆ. ಈ ಥರ ತೆಗೆದ್ಬಿಟ್ಟು ಹೊಟ್ಟೆಲ್ಲೇ ವಿಟಮಿನ್ಸ್ ಜಾಸ್ತಿ ಇರೋದು, ಅದಕ್ಕೆ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಕು. ಇಷ್ಟು ಮಾಡಿಕೊಂಡು ನಾವು ಇದನ್ನು ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಕೊಬೇಕು. ಈಗ ಎಲ್ಲ ಹಸಿ ಹಸಿಯದಾಗೆ ಆಗ್ಬೇಕು. ಇದಕ್ಕೆ ಯಾವುದನ್ನು ಹುರಿಬಾರ್ದು. ಬರೀ ಟೊಮೆಟೊ ಮತ್ತು ಹೀರೆಕಾಯಿ ಮಾತ್ರ ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ನಾವು ಅದು ಒಟ್ಟಿದೆ ಅಲ್ವಾ, ಸ್ವಲ್ಪ ಮೆತ್ತಗೆ ಆಗಬೇಕು. ಆ ಥರ ಬೇರೆ ಥರ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲೇ. ಅದಕ್ಕೆ ನೀರೆಲ್ಲ ಸೇರಿಸ್ಬಾರ್ದು. ಈ ಥರ ಸಣ್ಣಗೆ ನಾವು ಹೆಚ್ಕೊಬೇಕು. ಟೊಮೆಟೊ 1-2 ಈತಾಗೆ ಹೆಚ್ಚಿಟ್ಕೊಬೇಕು. ಒಂದು 4 ಸ್ಪೂನು ನಾವು ಎಣ್ಣೆ ಹಾಕ್ಕೊಳ್ಳೋಣ ಬಾಣಲಿ ಇಟ್ಬಿಟ್ಟು. ಎಣ್ಣೆ ಕಾದಿದೆ. ಈಗ ಹೀರೆಕಾಯಿ ಸೇರಿಸೋದಕ್ಕೆ ನಿಧಾನವಾಗಿ ಎಣ್ಣೆ ಕಾದಾಗ ತುಂಬ ಸಿಡಿಯುತ್ತೆ. ನಿಧಾನವಾಗಿ ಹಾಕ್ಕೊಂಡು ಹಸಿಮೆಣಸಿನಕಾಯಿ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ 2 ಸೇರಿಸಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದನ್ನು ಚೆನ್ನಾಗಿ ನಾವು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಆದಮೇಲೆ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯೋ ತನಕ ಫ್ರೈ ಮಾಡ್ಕೊಳ್ಳಿ ನೀವು.
ನಿಮಿಷ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ಥರ ಆದಮೇಲೆ ಇದಕ್ಕೆ ನಾವು ಟೊಮೆಟೊನ ಸೇರಿಸ್ಕೊಳ್ಳೋಣ. ಟೊಮೆಟೊ ಒಂದು 5 ನಿಮಿಷ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿರೋ ನೀರೆಲ್ಲ ಹೋಗ್ಬಿಡ್ಬೇಕು. ನೀರಿದ್ದರೆ ಅದು ಚಟ್ನಿ ಒಂದು 2 ದಿವಸ ನಾವು ಫ್ರಿಜ್ಜಲ್ಲಿ ಇಟ್ಕೊಬೋದು. ಅದಕ್ಕೋಸ್ಕರ ನಾವು ಚೆನ್ನಾಗಿ ನೀರೆಲ್ಲ ಹಿಂಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ತಣ್ಣಗೆ ಮಾಡಿ ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಂಡು ಕ್ಲೀನಾಗಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ನಾವು ರುಬ್ಬಿಟ್ಕೊಂಡ್ರೆ ಒಂದು ವಾರ ಇರುತ್ತೆ. ಇದನ್ನು ನಾವು ಅನ್ನದ ಜೊತೆ ತಿನ್ಬೋದು, ಚಪಾತಿ ಜೊತೆ ಮತ್ತು ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಇದು. ಅದಕ್ಕೋಸ್ಕರ ಚೆನ್ನಾಗಿ ನೀರಿಲ್ದಿರ ಅದನ್ನು ಟೊಮೆಟೊ ನೀರೆಲ್ಲ ಚೆನ್ನಾಗಿ ಇದಾಗಬೇಕು. ಹೀರ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ತಣ್ಣಗೆ ಮಾಡಿ ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳೋವಾಗ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ಥರ ಹಾಕ್ಕೊಬೇಕು ಅಂತಂದರೆ. ಇದನ್ನು ಚೆನ್ನಾಗಿ ಫಸ್ಟು ಫ್ರೈ ಮಾಡ್ಕೊಂಡು ಒಂದು 10 ನಿಮಿಷ ಆಗುತ್ತೆ ಅಷ್ಟೇ. ಚಟ್ನಿ ಬೇಗ ಮಾಡ್ಕೊಬೋದು. ಅರ್ಜೆಂಟಾಗಿರೋರಿಗೆ ಬೆಳಗ್ಗೆ ಬೇಗ ಅನ್ನ ಮಾಡ್ಕೊತಾರೆ, ಸಾರು ಮಾಡೋಕ್ಕೆ ಟೈಮ್ ಇರಲ್ಲ. ಅವಾಗ ಇದನ್ನು ಹೀರೆಕಾಯಿನ ಹೆಚ್ಚಿಬಿಟ್ಟು ನಾವು 10 ನಿಮಿಷಕ್ಕೆ ಚಟ್ನಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ಬೋದು. ನೀವು ಚೆನ್ನಾಗೂ ಇರುತ್ತೆ, ಟೇಸ್ಟಾಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ. ಎಲ್ಲ ನೋಡಿ ಈ ಥರ ಫ್ರೈ ಮಾಡ್ಕೊಬೇಕು ಕ್ಲೀನಾಗಿ. ಈಗ ನೀರೆಲ್ಲ ಹೋಗಿದೆ, ಟೊಮೆಟೊ ನೀರು ಮತ್ತು ಹೀರೆಕಾಯಿ ನೀರೆಲ್ಲ ಕ್ಲೀನಾಗಿ ಹೋಗಿದೆ. ಇದನ್ನು ನಾವು ತಣ್ಣಗೆ ಮಾಡಿಕೊಂಡು ಮತ್ತೆ ರುಬ್ಕೊಳ್ಳೋಣ. ನಾವು ಸ್ವಲ್ಪ ತಣ್ಣಗಾಗೋಗಿ ಬಿಡೋಣ ಇದನ್ನು. ಅಷ್ಟೊತ್ತಿಗೆ ನಾವು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ವೀಕ್ಷಕರೇ ನೋಡಿ, ಈ ಥರ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ಇಷ್ಟನ್ನು ಈ ಥರ ರುಬ್ಕೊಬೇಕು ಫಸ್ಟು. ನೋಡಿ ಈಗ ತಣ್ಣಗಾಗಿದೆ. ಇದಕ್ಕೆ ನಾವು ಜಾರಿಗೆ ಸೇರಿಸ್ಕೊಂಡು ಒಂದು 2 ತಿರುಗಬೇಕಷ್ಟೇ. ನೀವು ಮಾಡ್ಕೊಬಾರ್ದು, ತುಂಬ ಪೇಸ್ಟ್ ಥರ ಮಾಡ್ಕೊಬಾರ್ದು. ಈ ಥರ ಮಾಡಿಕೊಂಡು ಒಂದು 2 ಸುತ್ತಿದ್ರೆ ಸಾಕು. ಮೊದಲೇ ಮೆಣಸಿನ್ಕಾಯಿ ಅದೆಲ್ಲ ರುಬ್ಬಿರ್ತೀರಲ್ಲ, ಅದೆಲ್ಲ ನುಣ್ಣಗಾಗಿರುತ್ತೆ. ಅದಕ್ಕೆ ಹೀರೆಕಾಯಿ ಹಾಕಿ ಈ ಥರ ಕೊತ್ತಂಬರಿ ಸೊಪ್ಪು, ಹೀರೆಕಾಯಿ ಸೇರಿಸಿ ಒಂದು 2 ಸಾರಿ ಹಂಗೆ ತಿರುಗಿಸಿದ್ರೆ ಸಾಕು. ಇಷ್ಟು ಅದೇ ಬಾಣಲಿಗೆ 1 ಸ್ಪೂನು ಅಷ್ಟು ಎಣ್ಣೆ ಹಾಕಬೇಕು. ಮತ್ತು ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಒಗ್ಗರಣೆಗೆ ಹಾಕ್ಕೊಳ್ಳೋದು. ಚಟ್ನಿಗೆ ಸ್ವಲ್ಪ ಕರಿಬೇವು ಸೊಪ್ಪು, ದೊಡ್ಡ ಎಲೆಗಳಿದ್ರೆ ಸ್ವಲ್ಪ ಈ ಥರ ಚಿಕ್ಕದಾಗಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬೌಲ್ಗೆ ತೊಗೊಂಡ್ಬಿಟ್ಟು ಒಗ್ಗರಣೆ ಮೇಲಿಂದ ನಾವು ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತುಂಬ ರುಬ್ಬಿದ್ರೆ ಪೇಸ್ಟ್ ಥರ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ ಅದು ಟೇಸ್ಟು. ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ. ಮುದ್ದೆಗೆ ಮತ್ತು ನೀವು ಅನ್ನಕ್ಕೆ
ಚಪಾತಿಗೆ ತಿನ್ಬೋದು, ಇದನ್ನು ದೋಸೆಗೂ ಚೆನ್ನಾಗಿರುತ್ತೆ. ಒಂದ್ಸಾರಿ ಟ್ರೈ ಮಾಡಿ ನೀವು. ನೋಡಿ ವೀಕ್ಷಕರೇ, ಎಷ್ಟೋ ರುಚಿಕರವಾದ ಟೊಮೆಟೊ ಮತ್ತು ಹೀರೆಕಾಯಿ ಚಟ್ನಿ. ಒಂದ್ಸಾರಿ ನೀವು ಟ್ರೈ ಮಾಡಿ. ಲೈಕ್ ನೋಡಿ ವೀಕ್ಷಕರೇ, ಇದನ್ನು ಒಂದ್ಸಾರಿ ನೀವು ಟ್ರೈ ಮಾಡಿ ಮನೆಯಲ್ಲಿ. ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.